ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ, ಈ ಆಶೀರ್ವದಿಸಲ್ಪಟ್ಟಂಥ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ನಾನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಜನರೇ, ಮುಂಜಾನೆಯಲ್ಲಿ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ನಿಮ್ಮ ಜೀವಿತದಲ್ಲಿ ಒಂದು ವೇಳೆ ಇವತ್ತು ಏನೇ ವಿಧವಾದ ಕಷ್ಟ ಸಂಕಟಗಳು, ಅಲೆಗಳಿಂದ ಬಡಿಸಿಕೊಳ್ಳುವಂಥ ಅನುಭವಗಳೇನಾದರೂ ಇದೆಯಾ? ದೇವರಿವತ್ತು ನಿಮ್ಮನ್ನು ನೋಡಿಯೇ ಮಾತನಾಡ್ತಾ ಇದ್ದಾರೆ. ಈ ವಾಕ್ಯ ಇವತ್ತು ನಿಮ್ಮ ಪರಿಸ್ಥಿತಿಗಳನ್ನು ಕುರಿತು ನೀವು ಎಷ್ಟು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅಯ್ಯೋ ಏನಪ್ಪ ಮಾಡುವುದು, ನನ್ನ ಯಾತ್ರೆ ಎಲ್ಲ ಬರೀ ಅಲೆಗಳಿಂದ ಬಡಿಸಿಕೊಳ್ಳುವಂಥದ್ದು, ನಾನು ಮುಂದೆ ಸಾಗದಂತೆ ಅನೇಕ ಕಷ್ಟ ಸಂಕಟಗಳು ನನ್ನನ್ನು ಸುತ್ತಿಕೊಳ್ಳುವಂಥದ್ದು, ಅದರಿಂದ ಬಡಿಸಿಕೊಂಡು ಒದ್ದಾಡುತ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ರೆ ದೇವರ ವಾಕ್ಯ ಇವತ್ತು ನಿಮ್ಮನ್ನು ನೋಡಿಯೇ ಮಾತನಾಡ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಚನದಲ್ಲಿ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಪ್ರಿಯ ದೇವಜನರೇ, ಒಂದು ದಿನ ಶಿಷ್ಯಂದರು ಅವರು ದೋಣಿಯಲ್ಲಿ ಸಮುದ್ರದಲ್ಲಿ ಪ್ರಯಾಣಿಸುವಾಗ ಆ ರಾತ್ರಿಯಲ್ಲಿ ಅವರ ಯಾತ್ರೆಯ ಮಧ್ಯದಲ್ಲಿ ಅವರು ಸಮುದ್ರದ ಮಧ್ಯಭಾಗದಲ್ಲಿ ಇರುವಾಗ ಬಹಳ ರಭಸವಾದ ಗಾಳಿ ಮತ್ತು ಬಿರುಗಾಳಿಗಳು ಅವರನ್ನು ಸುತ್ತಿಕೊಂಡು ಅವರನ್ನ ಬಹಳ ರೀತಿಯಲ್ಲಿ ಕಷ್ಟಕರವಾದ ರೀತಿಯಲ್ಲಿ ಅವರನ್ನ ಅದು ಬಾಧಿಸುವಾಗ ಯೇಸು ಅವರ ಒಂದು ಇಕ್ಕಟ್ಟಿನಲ್ಲಿ ನೀರಿನ ಮೇಲೆ ನಡೆದು ಬಂದು ಆ ಗಾಳಿಯನ್ನ ತಣ್ಣಗೆ ಮಾಡಿ ಭಯಭ್ರಾಂತರಾಗಿ, ಅಯ್ಯೋ ನಮ್ಮ ಜೀವಿತ ಏನಾಗ್ತಾ ಇದೆ, ಏನಿದು ಇಷ್ಟೊಂದು ಗಾಳಿಗಳು, ಏನಿದು ಇಷ್ಟೊಂದು ಸಂಕಟಗಳು, ಏನಿದು ಇಷ್ಟೊಂದು ಶೋಧನೆ ಅನ್ನುವ ಪ್ರಕಾರದಲ್ಲಿ ಆ ಗಾಳಿಗಳಿಂದ ಬಡಿಸಿಕೊಂಡು ಒದ್ದಾಡುತ್ತಿದ್ದಂಥ ನನ್ನ ಶಿಷ್ಯಂದ್ರಿಗೆ ಯೇಸು ಹೀಗೆ ಹೇಳ್ತಾ ಇದ್ದಾರೆ, ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಅನ್ನುವುದನ್ನು ಬಲಪಡಿಸಿ ಹೇಳ್ತಾ ಇದ್ದಾರೆ. ಪ್ರಿಯ ದೇವಜನರೇ, ಒಂದು ವೇಳೆ ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ನಿಮ್ಮ ಜೀವಿತದ ಯಾತ್ರೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಗಾಳಿಗಳಿಂದ ಬಡಿಸಿಕೊಂಡು ಅನೇಕ ಕಷ್ಟ ಸಂಕಟಗಳಿಂದ ಒದ್ದಾಡುತ್ತಾ ಸಂಕಟ ಪಡ್ತಾ ಇದ್ದೀರಾ, ಯೇಸು ಇವತ್ತು ನಿಮ್ಮ ಕೂಗನ್ನು ಅರ್ಥ ಮಾಡಿಕೊಂಡು ಈ ನಿಮ್ಮ ಬಹಳ ಕಠಿಣಕರವಾದ ಯಾತ್ರೆಯಲ್ಲಿ ಆತನು ನೀರಿನ ಮೇಲೆ ನಡೆದು ಬಂದು ನಿಮ್ಮನ್ನು ನೋಡಿ ಹೇಳ್ತಾ ಇದ್ರೆ, ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ಧೈರ್ಯವಾಗಿರು, ನಾನು ಅಂಜಬೇಡಿರಿ ಅಂತ. ಎಷ್ಟು ಒಳ್ಳೆಯ ಮಾತು ನೋಡ್ರಿ. ಧೈರ್ಯವಾಗಿರಿ. ಯಾವಾಗಲೆಲ್ಲ ನೀವು ಧೈರ್ಯವನ್ನು ಕಳೆದುಕೊಳ್ತೀರೋ, ನಿಮಗೆ ಧೈರ್ಯವಾಗಿರು ಅಂತ ಹೇಳುವುದಕ್ಕೆ ಯಾವ ಸ್ನೇಹಿತರು, ಸಂಬಂಧಿಕರು, ಸ್ವಂತದವರು ಇಲ್ಲದೇ ಇದ್ದರೂ ಕೂಡ ಯೇಸು ನಿಮಗೆ ಧೈರ್ಯವಾಗಿರಿ ಅಂತ ಹೇಳುವುದಕ್ಕೆ ಆತನಿದ್ದಾರೆ. ಅಂಜುವಾಗ, ಭಯದಲ್ಲಿ ಇರುವಾಗ, ಭಯಭ್ರಾಂತರಾಗುವಾಗ, ಯಾರೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರುವಾಗ ಯೇಸು ನಿಮ್ಮ ಮುಂದೆ ಬಂದು, ನಾನು ಮಗನೇ, ನಾನು ಮಗಳೇ, ಅಂಜಬೇಡ ಅಂತ ಹೇಳುವುದಕ್ಕೆ ಆತನಿದ್ದಾರೆ. ಯಾಕೆಂದರೆ ನಾವು ನಂಬಿರುವಂಥ ದೇವರಾದ ಯೇಸು ಸ್ವಾಮಿ ಆತನು ಎಂತಹ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಿಸೋದಕ್ಕೆ ಬರುತ್ತಾರೆ ಅಂದರೆ, ಅನೇಕ ವಿಧವಾದ ಗಾಳಿ ಬಿರುಗಾಳಿಯಿಂದ ಬಡಿಸಿಕೊಂಡು ಒದ್ದಾಡುತ್ತಾ ನರಳುವ ಸಂದರ್ಭದಲ್ಲಿ ಆ ಯೇಸುವಿನ ಭೇಟಿ ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ಆಗುವುದುಂಟು. ಯಾಕೆಂದರೆ ಈ ಮುಂಜಾನೆಯಲ್ಲಿ ಅವರು ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಮಗನೇ, ನನ್ನ ಪ್ರಿಯ ಮಗಳೇ, ನೀನು ಭಯಪಡಬೇಡ, ಧೈರ್ಯವಾಗಿರು. ಯಾಕೆ ಹಂಜುತ್ತಾ ಇದೆಯಾ? ಯಾಕೆ ಕಳವಳಗೊಳ್ತಾ ಇದೆಯಾ? ನಾನು ಇದ್ದೇನೆ. ಯಾಕೆಂದರೆ ಆ ಗಾಳಿ ಅವತ್ತು ಶಿಷ್ಯಂದ್ರನ್ನ ಅಷ್ಟು ಒದ್ದಾಡಿಸುವಾಗ, ಬಡಿಸುವಾಗ ಯೇಸು ಏನು ಮಾಡಿದ್ರು ಗೊತ್ತಾ? ಆ ದೋಣಿಯಲ್ಲಿ ಪ್ರವೇಶಿಸಿ ಆ ಗಾಳಿಯನ್ನು ತಣ್ಣಗೆ ಮಾಡಿದ್ರು. ಅದೇ ಪ್ರಕಾರ ಇವತ್ತು ಅವರು ನಿಮ್ಮ ಜೀವಿತದಲ್ಲಿ ಪ್ರವೇಶಿಸುತ್ತಾ ನೀವು ಬರಮಾಡಿಕೊಳ್ಳಬೇಕು. ಯೇಸುವೆ, ನನ್ನ ಜೀವಿತದಲ್ಲಿ ಬಾ ಅಂತ ಹೇಳುವಾಗ ಆತನು ನಿಮ್ಮ ಜೀವಿತವೆಂಬ ದೋಣಿಯಲ್ಲಿ ಪ್ರವೇಶಿಸಿ ಎಲ್ಲ ಗಾಳಿಗಳನ್ನು ತಣ್ಣಗೆ ಮಾಡಿ ನಿಮ್ಮ ಈ ಪಯಣವನ್ನು, ನಿಮ್ಮ ಈ ಯಾತ್ರೆಯನ್ನು ಸುಗಮವಾಗಿ ನೆರವೇರಿಸುವ ಕರ್ತನು. ಹಾಗಾಗಿ ಎಂದಿಗೂ ಭಯಪಡಬೇಡ್ರಿ, ಯೋಚಿಸಬೇಡ್ರಿ, ನನ್ನನ್ನು ಯಾರೂ ಧೈರ್ಯಗೊಳಿಸುವವರಿಲ್ಲ, ನಾನು ನಿನಗಾಗಿ ಇದ್ದೇನೆ, ನಾನು ಅಂತ ಹೇಳುವವರು ಯಾರಿಲ್ಲ ಅಂತ ಭಯಪಡಬೇಡ್ರಿ. ಯೇಸು ಇದ್ದಾರೆ. ಪ್ರಿಯ ದೇವಜನರೇ, ನೀವು ನಂಬಬೇಕು ಅಷ್ಟೇ. ಆತನಿಗೆ ನೀವು ಕೂಗುತ್ತಾ ಯೇಸುವೇ ಅಂತ ನೀವು ಕೂಗುವುದಾದರೆ, ಗುರುವೇ ಅಂತ ನೀವು ಕೂಗುವುದಾದರೆ, ಆತನೇ ನಿಮ್ಮ ದೋಣಿಯಲ್ಲಿ ಬಂದು ಪ್ರವೇಶಿಸಿ ನಿಮ್ಮನ್ನು ಸುತ್ತಿಕೊಂಡಿರುವ ಎಲ್ಲ ಬಿರುಗಾಳಿಗಳನ್ನು ಆತನು ಬಿಡಿಸಿ ನಿಮ್ಮ ಪಯಣವನ್ನು ಸುಖಕರ ಮಾಡುತ್ತಾರೆ. ನಂಬಿಕೆ ಇದೆಯಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ಈ ಮುಂಜಾನೆಯಲ್ಲಿ ಪ್ರಿಯ ಮಕ್ಕಳನ್ನು ಬಲಪಡಿಸಿ, ಹೌದು, ಅನೇಕ ಗಾಳಿಗಳಿಂದ ಬಡಿಸಿಕೊಂಡು ಅಪ್ಪ ಒದ್ದಾಡುತ್ತಿರುವ ಪ್ರಿಯ ಮಕ್ಕಳನ್ನು ರಕ್ಷಿಸು ಕರ್ತನೆ. ಅವರ ಕಷ್ಟ ಸಂಕಟಗಳಿಂದ ಅವ್ರನ್ನ ಬಿಡಿಸು. ಆ ಸಾಲದಿಂದ, ಆ ಹಣಕಾಸಿನ ತೊಂದರೆಗಳಿಂದ ಅವ್ರನ್ನ ಬಿಡಿಸು ಅಪ್ಪ. ಅವರನ್ನ ಬಡಿದಾಡಿಸುತ್ತಿರುವಂಥ ಆ ಎಲ್ಲ ಗಾಳಿಗಳನ್ನು ನೀನು ಶಾಂತ ಮಾಡು ಕರ್ತನೆ. ಅಪ್ಪ, ಆ ಧೈರ್ಯದಲ್ಲಿಯೂ ಭಯದಲ್ಲಿ ಇರುವಂಥ ಪ್ರಿಯ ಮಕ್ಕಳನ್ನು ನೀನು ಧೈರ್ಯಗೊಳಿಸು. ನಾನಿದ್ದೇನೆ ಅಂತ ಹೇಳುತ್ತಿರುವುದಕ್ಕಾಗಿ ಸ್ತೋತ್ರ. ಈ ದಿನ ಅವರೊಂದು ಬಿಡುಗಡೆಯನ್ನು
ಕೃಪೆಯನ್ನು ಕಾಣಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 900-872-5814, 900-872-5815. God bless you.